ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೇರ್ ಟು ಡ್ರೀಮ್ ಚಾನಲ್. ತಮಗೆಲ್ರಿಗೂ ಈಗಾಗಲೇ ಪಾರ್ಟ್ 1 ಪಾರ್ಟ್ 2ನಲ್ಲಿ ಪ್ರಯಾಗ್ರಾಜ್ ಯಾತ್ರೆ ಬಗ್ಗೆ ನಾನು ತೋರಿಸಿದ್ದೆ. ಇವಾಗ ಬೆಂಗಳೂರಿನಿಂದ ಪಾಟ್ಲಿಪುತ್ರ ಎಕ್ಸ್ಪ್ರೆಸ್ ಇದು ಬಿಹಾರಕ್ಕೆ ಹೋಗುತ್ತೆ. ಎಕ್ಸಾಕ್ಟ್ 1 ಗಂಟೆ 50 ನಿಮಿಷಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಆ ಟರ್ಮಿನಲ್ಲಿಂದ ಹೊರಡುತ್ತೆ. ನಾವು ಸಾಗರಿಂದ ಬಂದು ಇಲ್ಲಿಗೆ ಬಸ್ಸಲ್ಲಿ ಬಂದು ಸೀದಾ ಟ್ರೈನನ್ನು ನಾವು ಹೊತ್ಕೊಂಡ್ವಿ. ಎಕ್ಸಾಕ್ಟ್ ಟೈಮಿಗೆ 1:50ಕ್ಕೆ ಇಲ್ಲಿಂದ ಹೊರಟು ಸೀದಾ ಪ್ರಯಾಗ್ರಾಜ್ ಚೌಕಿ ಜಂಕ್ಷನ್ಗೆ ಬಂದು ಇಳಿತಾ ಇದ್ದೀವಿ. ನಾವೆಲ್ಲರೂ ಟ್ರೈನಲ್ಲಿ ಇವಾಗ ಇಳಿತಾ ಇದ್ದೀವಿ. ಒಂದು ರೀತಿ ಖುಷಿ ಆಯಿತು. ಆ ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಮೊದಲ ಹೆಜ್ಜೆಯ ಪಾದಾರ್ಪಣೆ ಥ್ರೂ ನಾವು ಇಲ್ಲಿಗೆ ಬಂದ್ವಿ. ಏನೂ ಸಮಸ್ಯೆ ಆಗಲಿಲ್ಲ. ಇಲ್ಲಿಂದ ಸೀದಾ ನಾವು ನಮ್ಮ ಲೊಕೇಶನ್ನಿಗೆ ಹೋಗಬೇಕಿತ್ತು. ತುಂಬ ದೂರ ಇಲ್ಲ, ಹೋಗ್ತಾ ಇದ್ದೀವಿ. ಕೆಳಗಡೆ ಇಳಿತಾ ಇದ್ದೀವಿ. ಇಲ್ಲಿಂದ ಎಕ್ಸಿಟ್ ಆಗಬೇಕಲ್ಲ ಈ ರೈಲ್ವೆ ಸ್ಟೇಷನ್ನಿಂದ. ಸೊ ಈ ಟರ್ಮಿನಲಿಂದ ಎಕ್ಸಿಟ್ ಆಗೋದಕ್ಕೆ ಚೆನ್ನಾಗಿದೆ ರೈಲ್ವೆ ಸ್ಟೇಷನ್ನು. ಈಗಾಗಲೇ ನಿಮಗೆ ತೋರಿಸ್ತಾ ಹಾಗೇನೆ ಸೂಪರಾಗಿದೆ. ಇಲ್ಲಿಂದ ಹೊರಟವರು ನಾವು ಮುಂದಕ್ಕೆ ನಡ್ಕೊಂಡು ಹೋದ್ವಿ. ಎಕ್ಸಿಟ್ ಆಗಬೇಕಿದ್ದಲ್ಲಿ ತುಂಬ ಜನ ಇದ್ದರು ಅಂತ ನಿರೀಕ್ಷೆ ಮಾಡಿದ್ವಿ. ಅಷ್ಟೊಂದು ಜನ ಏನು ಇರಲಿಲ್ಲ. ನಾವು ಹೊರಗಡೆ 4 ಗಂಟೆ 20 ನಿಮಿಷಕ್ಕೆ ನಾವು ಈ ಸ್ಟೇಷನ್ಗೆ ಬಂದ್ವಿ. ನಮ್ಮ ಲೊಕೇಶನ್ನಿಗೆ ಹೋಗೋದಕ್ಕೆ ಆಟೋವನ್ನು ಹುಡುಕ್ತಾ ನಾವು ಹೊರಟ್ವಿ. ಇಲ್ಲ ಎಲೆಕ್ಟ್ರಿಕ್ ಆಟೋಗಳು ಜಾಸ್ತಿ ಇದ್ದಾವೆ. ಇವಾಗ ಆಟೋದಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಆಟೋ ಕಾದ್ವಿ, ಡ್ರೈವರ್ ಬರ್ತಾನೆ ಅಂತೇಳಿ. ಡ್ರೈವರೇ ಬರಲಿಲ್ಲ. ಅಲ್ಲಿ ಕಾದು ನೋಡಿದ್ವಿ. ನಮ್ಮನ್ನೆಲ್ಲ ಕೂರಿಸಲು ಹೊರಟೋಗ್ಬಿಟ್ಟ. ನಾವೇ ಓಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ಆಟೋದಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಕೂತ್ಕೊಂಡ್ವಿ. ನಮ್ಮ ಟೀಮ್ನವರೆಲ್ಲ ಹಿಂದ್ಗಡೆ ಇದ್ದರು. ಬರ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಆಮೇಲೆ ಕಾದು ಆಮೇಲೆ ಬಂದ. ಅಲ್ಲಿಂದ ಹೊರಟ್ವಿ ನಾವು ಸಹ. ರೈಲ್ವೆ ಸ್ಟೇಷನಿಂದ ಕೆಳಗೆ ಇಳಿದ್ವಿ. ನಮ್ಮ ಲೊಕೇಶನ್ ಹೋಗಲಿಕ್ಕೆ ಸ್ವಲ್ಪ ದೂರ ಇತ್ತು, ಒಂದು 8-10 ಕಿಲೋಮೀಟ್ರ್. ಏನು ಮಾಡಿದ್ವಿ, ಹೀಗೆ ನಡ್ಕೊಂಡು ಬರ್ತಾ ಇರಬೇಕಿದ್ದೆಲ್ಲ ಒಂದು ಆಟೋ ಸಿಕ್ತು. ಆ ಆಟೋದಲ್ಲಿ ತುಂಬಿದಾನೆ ಗುರು, ಕುರಿ ತುಂಬ್ದಂಗೆ ತುಂಬಿಟ್ಟವನೇ. ಇಲ್ಲಿ ನೋಡಿ ನಮ್ಮ ದೋಸ್ತ್ ಕೂತಿದ್ದಾರೆ. ಸಾರಿ, ಅವ್ರಿಲ್ಲ, ಮೈನಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಹೆಂಗೆ ತುಂಬವನೇ ಗುರು, ಕುರಿ ತುಂಬ್ದಂಗೆ ತುಂಬಿಟ್ಟವನೇ. ಇಲ್ಲಿ ಏನು ಮಾಡೋಣ, ನಾನು ಕೂತ್ಕೊಂಡಿದ್ದೀನಿ. ಫ್ರಂಟ್ ಹೈಕಮಾಂಡ್ ಆಟೋ ಓಡಿಸ್ತಾ ಇದೀನಿ. ಆಟೋ ಡ್ರೈವರೇ ಇಲ್ಲ, ಎಲ್ಲೋ ಹೋಗ್ಬಿಟ್ಟಾನೆ. ಅಮಿತ್ ಶಾ ಅವರು ಮುಂದಿದ್ದಾರೆ. ಮೋದಿಜಿ ಹಿಂದೆ ಕೂತ್ಕೊಂಡ್ಬಿಟ್ಟವ್ರ. ಮೋದಿಜಿ 12 ಗಂಟೆ ತನಕ ಮಾತಾಡಂಗಿಲ್ಲ. ಓಕೆ ಫೈನ್. ಫ್ರೆಂಡ್ಸ್, ರೈಲ್ವೆ ಸ್ಟೇಷನಿಂದ ಆಟೋ ಹಿಡ್ಕೊಂಡು ಸೀದಾ ಹೋಗ್ತಾ ಇದ್ವಿ. ಲೆಫ್ಟ್ ಸೈಡ್ನಲ್ಲಿ ಕುಂಭಮೇಳದ್ದು ವ್ಯೂ ಕಾಣ್ತಾ ಇತ್ತು. ಬ್ರಿಡ್ಜ್ಗೆಲ್ಲ ಲೈಟ್ ಹಾಕಿದ್ದಾರೆ, ರೋಡ್ಗೆ ಲೈಟ್ ಹಾಕಿದ್ದಾರೆ. ಸೂಪರಾಗಿದೆ. ನಮಗೂ ಒಂದು ರೀತಿ ಕುತೂಹಲ ಇತ್ತು. ನಾವು ಹೋಗಿ ಸ್ಟೇ ಮಾಡಿ ರೆಡಿಯಾಗಿ ಕುಂಭಮೇಳ ನಡೀತಕ್ಕಂಥ ಸ್ನಾನಕ್ಕೆ ನಾವು ಹೊರಟ್ವಿ. ನೋಡಿ ಹೇಗೆ ಜನಗಳು ಸೇರ್ತಾ ಇದ್ದಾರೆ ಅಂತಂದರೆ, ಬೆಳಗ್ಗೆ ಸಿಕ್ಕಾಪಟ್ಟೆ ಜನಗಳು ಸೇರ್ತಾರೆ ಇಲ್ಲಿ. ಎಲ್ಲ ಟ್ರೈನಿಗೆ ಬಂದಿರತಕ್ಕಂಥವ್ರು, ಬಸ್ಗೆ, ಫ್ಲೈಟ್ಗೆ, ಬೇರೆ ರೂಟಲ್ಲಿ ಬಂದವರು ಇಲ್ಲಿರ್ತಾರೆ. ಹಿಂದೆ ನೋಡಿ ಜನಗಳು ಹೇಗಿದ್ದಾರೆ ಅಂತ ಹೇಳಿ. ನಾವು ಹೋಗ್ತಾ ಇದ್ವಿ, ನಮ್ಮ ಟೀಮ್ ಹೋಗ್ತಾ ಇದ್ವಿ. ಎಲ್ಲ ತೊಗೊಂಡು ಕುಂಭ ಸ್ನಾನ ಮಾಡಬೇಕು ಅಂತ ನಾವು ಹೊರಟ್ವಿ. ಟೋಟಲಿ ಸೂಪರಾಗಿದೆ. ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಬಟ್ ಚಳಿ ಇದೆ ಇಲ್ಲಿ. ಏನು ಅಂತ ಅಂದರೆ ಒಂದು 10-12 ಡಿಗ್ರಿ ಚಳಿ ಇರುತ್ತೆ. ನೀವೇನು ಮಾಡಬೇಕು, ಸ್ವೆಟರು, ಗ್ಲೌಸು, ಆಮೇಲೆ ಕ್ಯಾಪ್ಗಳನ್ನು ತಂದ್ಕೊಳ್ಳೋದು ಬೆಟರು. ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ನಮಗೆ ಆಗಲಿಲ್ಲ. ಎಷ್ಟು ಜನ ಇದ್ರೂ ಬಿಡ್ತಾರೆ. ತಿಂಡಿಗೆ ವ್ಯವಸ್ಥೆ ಇದೆ, ಮಧ್ಯಾಹ್ನ ಊಟಕ್ಕೆ ವ್ಯವಸ್ಥೆ ಇದೆ. ಪ್ರತಿ ಸೆಕ್ಟಾರು, ಪ್ರತಿ ಸ್ಟೇಜ್ನಲ್ಲೂ ಕೂಡ 100 ಮೀಟ್ರಿಗೆ 150 ಮೀಟ್ರಿಗೆ ನೀರನ್ನು ಇಟ್ಕೊಂಡಿದ್ದಾರೆ ಕುಡಲಿಕ್ಕೆ. ರಾಮನ ಭಕ್ತಾದಿಗಳಿದ್ದಾರೆ. ಆಮೇಲೆ ಅವ್ರದ್ದು ಕರಸೇವಕರು ಇಲ್ಲಿದ್ದಾರೆ. ಗಂಗಾ, ಯಮುನಾ, ಸರಸ್ವತಿ 3 ಸೇರ್ತಕ್ಕಂಥ ಗುಪ್ತಗಾಮಿನಿ ನದಿ, ಸರಸ್ವತಿ ಸೇರ್ತಕ್ಕಂಥ ಸಂಗಮ್ ಪಾಯಿಂಟಲ್ಲಿ ಬೋಟಲ್ಲಿ ಹೋದರೆ ತ್ರಿವೇಣಿ ಸಂಗಮಲ್ಲಿ ಅಲ್ಲೂ ಕೂಡ ಸ್ನಾನ ಮಾಡ್ಬೋದು. ನಾವು ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಭೇಟಿ ಇರೋದ್ರಿಂದಾಗಿ VIP ಸೆಕ್ಟಾರ್ನಲ್ಲಿ ಅವ್ರು ಬಂದು ಸ್ನಾನ ಮಾಡಿ ಹೋದರು. ನಾವು ಈ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಹಿಂದೆ ಅಷ್ಟೇ ಜನಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೇ ಇದ್ದರು ಇಲ್ಲಿಗೆ. ಇಲ್ಲಿ ಮಹಾದ್ವಾರಗಳಿದೆ, ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಈ ರೀತಿ ಒಂದು ಮಹಾದ್ವಾರಗಳನ್ನು ಒಂದು 8, 10, 15 ಮಹಾದ್ವಾರಗಳಿದೆ. ದಾಟ್ಕೊಂಡು ಹೋಗಬೇಕು ಮುಂದಕ್ಕೆ. ಚೆನ್ನಾಗಿದೆ. ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ, ತಾತ್ಕಾಲಿಕವಾಗಿ ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ. ಸರ್ಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಾಮನ್ ಟಾಯ್ಲೆಟ್ಗಳು, ಸಾವಿರಾರು ಹತ್ರ ಟಾಯ್ಲೆಟ್ಗಳಲ್ಲಿದೆ ಬಂದವರು ಬಳಸೋದಕ್ಕೆ. ಅಲ್ಲಿ ಟೆಂಟಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಅದನ್ನೆಲ್ಲ ಸಕ್ಕರ್ ಹಾಕಿ ಅದು ಮಷಿನ್ ಯೂಸ್ ಮಾಡಿ ತೊಗೊಂಡೋಗಿ ಹೊರಗಡೆ ಇದು ಮಾಡ್ತಾರೆ. ಎಲ್ಲೋ ಗಂಗಾ ನದಿಗೆ ಸೇರಿದು ಹೋದಂಗೆ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸು, ರೀಲ್ಸ್ ಇದರಲ್ಲಿ ಎಲ್ಲ ಇದೆ.
ಅದು ಇಲ್ಲಂತೂ ಸದ್ಯ ಆ ರೀತಿ ಆಗಿಲ್ಲ. ಆ ರೀತಿ ಎಲ್ಲ ತಲೆಯಲ್ಲಿ ಇಟ್ಕೋಬೇಡಿ. ನೀವು ಬನ್ನಿ, ನೋಡಲೇಬೇಕಾಗಿರ್ತಕ್ಕಂಥ ಜಾಗ. ಲೈಫ್ ಟೈಮ್ನಲ್ಲಿ ನೀವು ಒಂದು ಕುಂಭ ಸ್ನಾನ ಮಾಡ್ತಕ್ಕಂಥದ್ದೇ ನಮ್ಮ ಜೀವಿತಾವಧಿಯಲ್ಲಿ ಬಂದಿರತಕ್ಕಂಥ ಒಂದು ಸುದಿನ, ಒಂದು ಶುಭ ದಿನ ಅಂತ ನಾವು ಅಂದ್ಕೋಬೇಕು. ಸಾವಿರಾರು ಕಿಲೋಮೀಟ್ರು ಎಲ್ಲೆಲ್ಲಿಂದನೂ ಬಂದಿದ್ದಾರೆ, ದೇಶಾದ್ಯಂತ ಜನಗಳಲ್ಲಿ ಬಂದಿದ್ದಾರೆ. ತಮ್ಮ ಇಷ್ಟಾರ್ಥಗಳನ್ನು ಹೇಳಿ ಫ್ಯಾಮಿಲಿ ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ವಯಸ್ಸಾದವರು ಇದ್ದಾರೆ, ಸ್ಟೂಡೆಂಟ್ಸ್ಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ರಿಗೂ ರಾಯಲ್ ಟ್ರೀಟ್ಮೆಂಟ್ ಲೆಕ್ಕನೇ ಮಾಡಿದ್ದಾರೆ ವ್ಯವಸ್ಥೆ. ತುಂಬ ಖುಷಿಯಾಯಿತು ವ್ಯವಸ್ಥೆಯನ್ನು ನೋಡಿ. ಆ ರೀತಿ ಯಾವುದೇ ಆಗಿರ್ತಕ್ಕಂಥ ಒಂದು ಇದು ಇಲ್ಲ ಇಲ್ಲಿ. ವಿಡಿಯೋದಲ್ಲಿ ತೋರಿಸ್ದಾಗೆ ನೀರು ಮಲಿನ ಆಗ್ತಕ್ಕಂಥದ್ದು ಅದು ಕೂಡ ಇಲ್ಲೆಲ್ಲೂ ಕಾಣಲಿಲ್ಲ. ವಾಟರ್ ಚೆನ್ನಾಗಿದೆ, ಕ್ಲೀನ್ಡ್ ವಾಟರ್ ಇದೆ, ಸೇಫ್ಟಿ ಇದೆ. ಜನ ಅಲ್ಲಿ ಹೋದರೆ ಇದು ಮಾಡಿಕೊಂಡು ಸೇಫ್ ಜಾಗದಲ್ಲಿ ಇಳ್ಕೊಂಡು ಹೋಗ್ಬೋದು. ಎಲ್ಲೂ ಸ್ಲಿಪ್ಪಾಗಿ ನದಿಗೆ ಹೋಗ್ತಕ್ಕಂಥ ಆ ರೀತಿಯೆಲ್ಲ ಯಾವುದೇ ಸಾಧ್ಯತೆಗಳಿಲ್ಲ. ಸೊ ನೀವು ಭೇಟಿ ಕೊಡಬೇಕು. ಇದು ಮಹಾದ್ವಾರ, ಈ ರೀತಿ ದ್ವಾರಗಳಿದೆ ಅಂತ ನಾನು ಹೇಳಿದೆ. ಚೆನ್ನಾಗಿ ಮಾಡಿದ್ದಾರೆ. ಒಮ್ಮೆ ಇಲ್ಲಿ ಭೇಟಿ ಕೊಡಬೇಕು. ನಮ್ಮದು ಪ್ಲ್ಯಾನಿಂಗ್ ಅದೇ ರೀತಿ ಇತ್ತು. ಟ್ರೈನಲ್ಲಿ ಬಂದು ಸ್ಟೇ ಆದ್ವಿ. ಸ್ಟೇ ಆಗಲಿಕ್ಕೆ ಟೆಂಟ್ಗಳಿದೆ, ರೆಸಾರ್ಟ್ಗಳಿದ್ದಾವೆ, ಬೇರೆ ಬೇರೆ ಎಲ್ಲ ವ್ಯವಸ್ಥೆಗಳಿದೆ. ಅದು ನೋಡ್ಕೊಂಡಿದ್ದೀವಿ. ಚೆನ್ನಾಗಿದೆ. ಬನ್ನಿ ಹೋಗೋಣ, ಮುಂದಕ್ಕೆ ತೋರಿಸ್ತೀನಿ ನಾನು ಅಖಾಡಗಳನ್ನು. ಕುಂಭಮೇಳಕ್ಕೆ ಬಂದಾಗಿದೆ. ಇದು 144ನೇ ಮಹಾಕುಂಭಮೇಳ. ಇದರಲ್ಲಿ ಸ್ನಾನ ಮಾಡುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಇಲ್ಲಿ ವ್ಯವಸ್ಥೆ ಮಾತ್ರ ಅದ್ಭುತವಾಗಿರುವಂಥದ್ದು. ಎಲ್ಲ ಒಂದ್ಸರಿ ಬಂದು ನೋಡಲೇಬೇಕಾದಂಥದ್ದು ಒಂದು ಸುಸಂದರ್ಭ ಇದು. ಜೀವನದಲ್ಲಿ ಮತ್ತೆ ಬೇಕು ಅಂದರೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಸರಿ ಸಿಗ್ತಕ್ಕಂಥದ್ದು. ಅದು ಈ 144 ವರ್ಷದ ನಂತರ ಬಂದಿರತಕ್ಕಂಥ ಮಹಾಕುಂಭಮೇಳದಲ್ಲಿ ನಾವು ಹುಟ್ಟಿ ನಮ್ಮ ಜೀವನದಲ್ಲಿ ಸಿಗ್ತಾ ಇದೆ ಅಂತ ಅಂದರೆ ಅದು ಅತ್ಯಂತ ಪುಣ್ಯವಾಗಿರುವಂಥದ್ದು, ದಿನ ಅತ್ಯಂತ ನೆನಪಿನಲ್ಲಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು 2000 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದಿದ್ದೀವಿ. ನಾವು ಗಣಪತಿ ಎಲ್ಲ 9 ಜನ ಇರ್ತೀವಿ. ಈಗ ನಾವು 20 ಕಿಲೋಮೀಟರ್ ಹೋಗ್ತಾ ಇದ್ದೀವಿ. ಲೈಫ್ ಟೈಮ್ ಈವೆಂಟ್ಸ್ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇನ್ನೊಂದು ಎಂಟಿಗೆ ಈಗ ಸೆಕ್ಟರ್ 19-20 ಇದು ನಾಗಾ ಸಾಧುಗಳು ಮತ್ತು ಇವರು ಇದ್ದಾರೆ, ಅಲ್ಲಿ ಅಗೋರಿಗಳು ಇದ್ದಾರೆ. ಅವ್ರು ಹೋಗ್ತಾ ಇದ್ದೀವಿ. ಸಾಧುಗಳೆಲ್ಲ ಹೋಗ್ತಾ ಇದ್ದಾರಂತ ಇವಾಗ. ಅದು ತುಂಬ ಜನ ಇದ್ದಾರಂತ, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಕೊಂಡು ಬರ್ಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀವಿ. ಆಯ್ತಾ? आया भैया रे नहा के ले रे ना पूरी ಇನ್ನೆರಡು ಸರಿ 5 ಆಗ್ಬೇಕಲ್ಲ. ಹಾಂ ಹಾಂ आजा नाक के छोड़ देता है वे नाक पकड़े रहना मुंह बंद और नाक बंद 1 2 ಹಾಂ. ಹಾಯ್ ಫ್ರೆಂಡ್ಸ್, ನಾವು ಇವಾಗ ಪ್ರಯಾಗ್ರಾಜ್ನ ಜೂಣ ಅಖಾಡಕ್ಕೆ ಹೋಗ್ತಾ ಇದ್ದೀವಿ. ಸೆಕ್ಟರ್ 19-20ನಲ್ಲಿ ಬರುತ್ತೆ. ಈಗಾಗಲೇ ಯಾರು ಕುಂಭಮೇಳಕ್ಕೆ ಬರ್ತೀರಿ ಆ ಪ್ಲೇಸಿಗೆ ಹೋಗಲೇಬೇಕು, ನೀವು ನೋಡಲೇಬೇಕು. 6 ಗಂಟೆ ಮೇಲೆ ನೀವು ಬರಬೇಕು. ಇದ್ರ ಜೊತೆಗೆ ಲೇಸರ್ ಶೋ ಇದೆ. ನಾವೆಲ್ಲರೂ 9 ಜನ ಈಗ ಅದೊಂದು ಭಾಳ ಕುತೂಹಲದಿಂದ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. 10 ಜನ ಸಂಗಮ್ ಪಾಯಿಂಟ್ನಲ್ಲಿದೆ. ಆ ಕಡೆ ಯಮುನಾ ಮತ್ತು ಈ ಕಡೆ ಗಂಗಾ ನದಿ ಬರುತ್ತೆ. ಸೊ ಬನ್ನಿ ಹೋಗೋಣ, ನೋಡೋಣ. ನಿಮಗೆ ಗೊತ್ತಾಗಿದೆ ಹೇಗಿದೆ ಏನು ಅಂತ. ಓಕೆ ಬನ್ನಿ.
ನೋಡಿ ಇದು ನೈಟ್ ವ್ಯೂ ಹೆಂಗೆ ಕಾಣುತ್ತೆ ಅಂತಂದರೆ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿರ್ತಾನೆ, ಅಲ್ಲಿ ಬ್ರಿಡ್ಜ್ಗೂ ಕೂಡ ಲೈಟ್ ಹಾಕಿರ್ತಾನೆ. ನೈಟ್ ವ್ಯೂನಲ್ಲಿ ಸೂಪರಾಗಿ ಕಾಣುತ್ತೆ. ಆ ಎಕ್ಸ್ಪೀರಿಯೆನ್ಸು ನೀವು ಇಲ್ಲಿ ನೋಡೋದಕ್ಕಿಂತ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅಲ್ಟಿಮೇಟ್ ಇದೆ ರೈಲ್ವೆ ಬ್ರಿಡ್ಜ್ ಮೇಲೆ ನೋಡ್ತಾ ಇರ್ತಕ್ಕಂಥದ್ದು. ಇದು ಆ ಕಡೆದ ನೈಟ್ ವ್ಯೂ. ನಾಗ ಸಾಧುಗಳು ಎಲ್ಲ ಇಲ್ಲಿದ್ದಾರೆ, ನೀವು ನೋಡ್ಬೋದು, ಆಶೀರ್ವಾದ ತೊಗೋಬೋದು, ನಮಸ್ಕಾರ ಮಾಡ್ಬೋದು. ನಿಮಗೆ ಏನು ಅನಿಸುತ್ತೋ ಅಷ್ಟು ಕಾಣಿಕೆಗಳನ್ನು ಕೂಡ ಅವ್ರಿಗೆ ಹಾಕ್ಬೋದು. ನಿಮಗೆ ಆಶೀರ್ವದಿಸ್ತಾರೆ, ಚಿತಾಭಸ್ಮವನ್ನು ಹಚ್ಚಿ ಕಳಿಸ್ತಾರೆ. ಇದು ನೋಡಿ ಮೇಲ್ಗಡೆ ಲೈಟಿಗೆ ಬ್ಲೂ ಕಲರ್, ಮೇಲ್ಗಡೆ ಬ್ರಿಡ್ಜ್ ಬ್ಲೂ ಕಲರ್ ಲೈಟ್ ಹಾಕಿದ್ದಾರೆ. ಸೂಪರ್ ರಿಫ್ಲೆಕ್ಷನ್ ಇದೆ. ಕೋಟಿಗಟ್ಟಲೆ ಲೈಟ್ ಹಾಕಿದ್ದಾರೆ ಇಲ್ಲಿ. ಎಲ್ಲ ನಾಗಸಾಧಗಳು ರೈಟು ಲೆಫ್ಟ್ ಎಲ್ಲ ನೋಡಲಿಕ್ಕೆ ಸಿಗ್ತಾರೆ. ಇದು ಸನ್ಯಾಸತ್ವ ದೀಕ್ಷೆ ಅನ್ನೋ ಕಾರ್ಯಕ್ರಮ ನಡೀತಾ ಇತ್ತು. ನಾವು ಹೋದಾಗ ಎಲ್ಲರೂ ಸೇರ್ಕೊಂಡಿದ್ರು. ಹೂವಲ್ಲಿ ಒಬ್ಬರು ಮಾತೆಗೆ ಮುಚ್ಚಿದ್ರು, ಅಲ್ಲೇನೋ ನಡೀತಾ ಇತ್ತು. ಆಮೇಲೆ ಮುಂದಕ್ಕೆ ಹೋದಾಗ ಇವರೊಬ್ಬರು ಸ್ವಾಮೀಜಿ, ಕರ್ನಾಟಕದ ಸ್ವಾಮೀಜಿಯವರು. ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟ್ರೈನ್ ನಮಗೆ ಸಿಗ್ತಾ ಇರಲಿಲ್ಲ. ಏನಾಯಿತು, ಅಲ್ಲಿಂದ ಪ್ರಯಾಗ್ರಾಜಿಂದ ಹೊರಟಾಗ ಆಟೋದಲ್ಲಿ ಬಂದ್ವಿ. ಅದು ಆಟೋ ಬ್ಯಾಟ್ರಿ ಆಟೋ ಬರೀ 10ರಿಂದ 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಸ್ಪೀಡಲ್ಲಿ ಬರ್ತಾ ಇದ್ದ. ಟ್ರೈನ್ ಬೇರೆ 7:45 ಅಂತ ಹೇಳ್ಬಿಟ್ಟಿದ್ರು. ನಮ್ಮ ಇನ್ನೊಂದು ಆಟೋದಲ್ಲಿದ್ದರು, ಒಂದು ಅರ್ಧ ಬಿಟ್ಟು ವಾಪಸ್ ಹೋಗ್ಬಿಟ್ರು. ಇಲ್ಲಿ ಒಂದು ಆಟೋದ ಸಮಸ್ಯೆ ಇದೆ. ಎಲ್ಲಿ ಅಂತ ಅಂದರೆ ಪ್ರಯಾಗ್ರಾಜಲ್ಲಿ ಬರ್ತೀವಿ ಸ್ಟೇಷನಿಗೆ ಅಂತ ಹೇಳ್ತಾರೆ, ಬಟ್ ಮಧ್ಯಕ್ಕೆ ಬಿಟ್ಟು ಹೊರಟೋಗ್ಬಿಡ್ತಾರೆ. ನಮಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಿದ್ರೆ ಇನ್ನೊಂದು ಆಟೋ ಬರಲ್ಲ. ಒಂದು ರೀತಿ ಮಾಫಿಯಾ ಈ ಕುಂಭಮೇಳದ ರೀತಿ ಅಂತ ನನಗೂ ಅನಿಸುತ್ತೆ. ಅಂತ ಬರಬೇಕು ಹೇಗಾದರೂ ಮಾಡಿಕೊಂಡು. ಕೊನೆ ಕ್ಷಣದಲ್ಲಿ ಬಂದು ಟ್ರೈನ್ ಇನ್ನೇನು ಸ್ಟಾರ್ಟ್ ಆಗಿತ್ತು, ಓಡಿ ಬಂದು ಹಾಕ್ಕೊಂಡು ಅಪ್ಪ ಸಮಸ್ಯೆ ಆಗ್ಬಿಡ್ತಿದ್ದೆ ಕತೆ. ಇದು ವಾರಣಾಸಿ ರೈಲ್ವೆ ಸ್ಟೇಷನ್. ಹೊಸದಾಗಿ ಅಪ್ಗ್ರೇಡ್ ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಯವರ ಲೋಕಸಭಾ ಕ್ಷೇತ್ರ ಸೂಪರಾಗಿ ಮಾಡಿದ್ದಾರೆ. ಮೊದಲು ಈ ರೀತಿ ಇರಲಿಲ್ವಂತೆ, ಈಗ ಇಳಿಲಿಕ್ಕೆ ವ್ಯವಸ್ಥೆ ಚೆನ್ನಾಗಿದೆ. ಆಮೇಲೆ 1 by 1 ಹೋಗ್ತಕ್ಕಂಥದ್ದು ರೌಂಡ್ ಶೇಪಲ್ಲಿ ಮಾಡಿದ್ದಾನೆ. ನಾವಿಲ್ಲಿ ಹಿಡ್ಕೊಂಡು ನೋಡ್ಕೊಳ್ತಾ ಹೋದ್ವಿ ಯಾವ ರೀತಿ ಅಪ್ಗ್ರೇಡ್ ಮಾಡಿದ್ದಾರೆ ವಾರಣಾಸಿ ರೈಲ್ವೆ ಸ್ಟೇಷನನ್ನು ಅಂತೇಳಿ. ಮೇನ್ ಟರ್ಮಿನಲ್ ಇದು, ರೈಲ್ವೆ ಟರ್ಮಿನಲ್. ಇಲ್ಲಿ ಎಕ್ಸಿಟ್ ಆಗ್ತಾಯಿದ್ವಿ, ಬಂದು ಹಿಡಿದ್ವಿ. ಟ್ರೈನಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ. ನಿಮಗೆ ಟ್ರೈನ್ ಸಿಗುತ್ತೆ ಪ್ರಯಾಗ್ರಾಜಿಂದ 3 ಜಂಕ್ಷನ್ನ ನೀವು ಬುಕ್ಕಿಂಗ್ ಮಾಡಿಕೊಂಡು ವಾರಣಾಸಿ ಬರ್ಬೋದು, ಕಾಶಿ ನೋಡೋಣ ಅಂತೇಳಿ. ಹಾಗೆ ಹೊರಗಡೆ ಹೋದ್ವಿ ರೈಲ್ವೆ ಸ್ಟೇಷನ್ನಿಂದ. ನೋಡೋಣ, ಕಾಶಿ ಫಸ್ಟ್ ಟೈಮ್ ಬರಬೇಕಿದ್ದಲ್ಲ, ನಮಗೆ ಭಾಳ ಖುಷಿ ಆಯಿತು ವಾರಣಾಸಿ ಬರಲಿಕ್ಕೆ. ನಿಮಗೇನೋ ಸಮಸ್ಯೆ ಆಗಿಲ್ಲ, ಆರಾಮ್ಸೆ ಬರ್ಬೋದು. ನೀವು ಯಾರ್ಯಾರು ಬುಕ್ಕಿಂಗ್ ಮಾಡ್ಕೊಳ್ತೀರೋ ಡೈರೆಕ್ಟ್ ನಿಮಗೆ ಟ್ರೈನ್ ಸಿಗುತ್ತೆ. ಬೇರೆ ಏನು ಟ್ಯಾಕ್ಸಿ ಎಲ್ಲ ಬುಕ್ಕಿಂಗ್ ಮಾಡಲಿಕ್ಕೆ ಹೋಗಬೇಡಿ. ಆನ್ಲೈನ್ IRCTCನಲ್ಲಿ ಬುಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಟೈಮ್ನಲ್ಲಿ ನೀವು ಪ್ಲಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ನಲ್ಲಿದ್ದರೆ ಪ್ಲಾಟ್ಫಾರ್ಮಿಗೆ ಬರುತ್ತೆ, ಹೊರಡುತ್ತೆ. 1-3 hours ಜರ್ನಿ. ಹಾಗೆ ಮುಂದೆ ಹೋದ್ವಿ ಆಟೋದಲ್ಲಿ. ಅದೆಲ್ಲ ಎಲೆಕ್ಟ್ರಿಕ್ ಆಟೋಗಳು ಇಲ್ಲಿ ಇರತಕ್ಕಂಥದ್ದು. ಹಿಂದೆ ಬರ್ತಾಯಿದೆ ನೋಡಿ, ನಮ್ಮ ಇನ್ನೊಂದು ಟೀಮ್ ಹಿಂದೆ ಬರ್ತಾಯಿದೆ. 2 ಆಟೋ ಮಾಡ್ಕೊಂಡು ನಾವು ಹೋದ್ವಿ. ವಾರಣಾಸಿ ತುಂಬ ಇಕ್ಕಟ್ಟಿದೆ ಕಾಶಿ. ಅಂದರೆ ನಾವು ಏನು ನಿರೀಕ್ಷೆ ಮಾಡಿದ್ವಿ ಆ ರೀತಿ ಇದು ಅಲ್ಲಿ ಇಲ್ಲ. ಇದು ಆಟೋ ನೋಡಿ, ಆಟೋಯಿಂದ ಹೋಗ್ತಾಯಿದ್ದೀವಿ. ಬಟ್ ತುಂಬ ಇಲ್ಲಿ ಹಾನೆಸ್ಟ್ ಇದ್ದಾರೆ, ಅಲ್ಲಿ ರೀತಿ ಏನು ಮೋಸ ಇಲ್ಲ, ಚೆನ್ನಾಗಿದೆ. ಇಲ್ಲಿ ಅಂಶ ಹೋಗ್ಬೋದು ನೋಡಿ. ಆಟೋದಲ್ಲಿ ಹೋಗ್ತಾಯಿದ್ವಿ ನಾವು. ಒಂದು ಕರ್ಕೊಂಡು ಹೋದ, ಗಲ್ಲಿನಲ್ಲಿ ನಿಗ್ಸ್ಕೊಂಡು ಹೇಗೇಗೋ ತೊಗೊಂಡು ಹೋದ. ನನಗೂ ಕನ್ಫ್ಯೂಸ್ ಆಯಿತು ಎಲ್ಲಿ ತೊಗೊಂಡೋಗ್ತಾ ಇದ್ದಾನೆ ಅಂತ. ಮಣಿಕರ್ಣಿಕಾ ಘಾಟಲ್ಲಿ ನಮ್ಮದು ಸ್ಟೇ ಪಾಯಿಂಟ್ ಇತ್ತು, ಲೊಕೇಶನ್ ಇತ್ತು. ಅವನಿಗೆ ಕೊಟ್ವಿ, ಸೀದಾ ತೊಗೊಂಡ ಲೊಕೇಶನ್ನು. ಇದು ಇಲ್ಲಿ ರಶ್ ಹೇಗಿದೆ ಅಂತ ಹೇಳಿ. ಕಾಶಿನಲ್ಲಿ ಭಾಳ ಜನ ಕುಂಭಮೇಳಕ್ಕೆ ಬಂದಿರತಕ್ಕಂಥವರೆಲ್ಲ ಇಲ್ಲಿ ಬಂದರು.
ನಾವು ಹೋದ್ವಿ ಹಾಗೇ ಕಂಟಿನ್ಯೂಷನ್ ಮಾಡ್ಕೊಂಡು ಹೋದ್ವಿ, ಏನು ಸಮಸ್ಯೆ ಆಗಲಿಲ್ಲ ನಮಗೆ. ಇಲ್ಲೆಲ್ಲ ಹುಡ್ಕೊಂಡು ಹೋದ್ವಿ, ಇಲ್ಲೂ ಏನೂ ರಿಸ್ಕ್ ಆಗಲಿಲ್ಲ. ಮಣಿಕರ್ಣಿಕಾ ಘಾಟ್ನಲ್ಲಿ ಸ್ಟೇ ಮಾಡಿದ್ವಿ. ವಿಶ್ವನಾಥ ದರ್ಶನ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೆಳಗ್ಗೆ ಬೇಗ ನಿಂತ್ಕೋಬೇಕು, ರಶ್ ನೋಡಿ 6 ಗಂಟೆಗೆ ಹೋದ್ವಿ. ನಿಲ್ಲೋಣ ಅಂತ ಬೋಟಿಂಗ್ ಪಾಯಿಂಟು ಗಂಗಾರತಿ ನೋಡಲಿಕ್ಕೆ ಹೋಗಬೇಕು ಇವಾಗ. ನಿಮಗೆ ಗಂಗಾರತಿ ತೋರಿಸ್ತೀನಿ ಬೋಟಿಂಗಲ್ಲಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ತಕ್ಕಂಥದ್ದು ಗಂಗಾರತಿ ಪ್ರತಿನಿತ್ಯಲ್ಲಿ ನಡೆಯುತ್ತೆ. ಫೇಮಸ್ ಗಂಗಾರತಿ ಕಾಶಿನಲ್ಲಿ. ಎಲ್ಲ ಕಡೆಯಿಂದ ಜನಗಳು ಬರ್ತಾರೆ ನೋಡಲಿಕ್ಕೆ. ತುಂಬ ಚೆನ್ನಾಗಿದೆ. ನೀವು ಕಾಶಿ ಹೋದರೆ ಇದನ್ನು ನೋಡಲಿಕ್ಕೆ ಮರಿಬೇಡಿ. ಬೋಟಿಂಗಲ್ಲಿ ಹೋಗ್ಬೋದು. 500 ರುಪೀಸ್ ತೊಗೊಳ್ತಾನೆ ಬೋಟಿಂಗಲ್ಲಿ. ಹೊರಗಡೆಯಿಂದ ತೋರಿಸ್ತಾನೆ. ಸೂಪರಾಗಿದೆ. ಗಂಗಾರತಿ ಸ್ಟಾರ್ಟ್ ಆಗೋದು ಲೇಟ್ ಆಯಿತು. ವೀಡಿಯೋ ಅಷ್ಟು ಚೆನ್ನಾಗಿ ಬರಲಿಲ್ಲ ಅದರದ್ದು ನಮಗೆ. ಸೊ ಅದಕ್ಕೆ ಎಷ್ಟು ಜನ ಸೇರಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ನಂತರ ಮುಗಿಸ್ಕೊಂಡು ನಾವು ವಾರಣಾಸಿಯಿಂದ ಸಾಗರ ಕಡೆ ಪ್ರಯಾಣ ಕಟ್ಟಿದ್ವಿ. ಟ್ರೈನ್ ಇತ್ತು ನಮ್ಮದು. ಎಕ್ಸಾಕ್ಟ್ 9 ಗಂಟೆ ಟ್ರೈನು. 1 ಅವರ್ ಮುಂಚೆನೇ ಹೋದ್ವಿ, ರಶ್ ಇದೆ ಅಂತ ಹೇಳಿ. ಪ್ಲಾಟ್ಫಾರ್ಮ್ 9ಅಲ್ಲಿ ಬರುತ್ತೆ ಟ್ರೈನು. ಮೈಸೂರು ವಾರಣಾಸಿ ಎಕ್ಸ್ಪ್ರೆಸ್ 2 ಡೇಸ್ ಬಿಟ್ಟು 5 ಗಂಟೆಗೆ